ಈ ಸರ್ಕಾರ ಅಂತಲ್ಲ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ನೀವು ಮೂರೂ ಪಕ್ಷದವರು ಈ ರಾಜ್ಯದಲ್ಲಿ ಅಧಿಕಾರದ ರುಚಿಯನ್ನ ಉಂಡಿರೋರೆ. ಕನ್ನಡಿಗರಿಂದ ವೋಟ್ ಪಡ್ಕೊಂಡು ಎಲ್ಲರೂ ಕೂಡ ಅಧಿಕಾರವನ್ನ ಕಂಡಿದ್ದೀರಿ, ಎಲ್ಲರೂ ಕೂಡ ಶ್ರೀಮಂತರಾಗಿದ್ದೀರಿ, AC ಕಾರ್ಗಳಲ್ಲಿ ಓಡಾಡ್ತೀರಿ, AC ಚೇಂಬರ್ಗಳಲ್ಲಿ ಕೂತ್ಕೊಳ್ತೀರಿ, ಬಹಳ ರಿಚ್ ಆಗಿದ್ದೀರಿ. ನಿಮಗೆ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಇಂಗ್ಲಿಷ್ ಸ್ಕೂಲ್ಗಳಲ್ಲಿ ಹೋಗ್ತಾರೆ. ನಿಮಗೆ ಕನ್ನಡ ಭಾಷೆಯ ಅವಶ್ಯಕತೆ ಎಷ್ಟಿದೆಯೋ ಎಷ್ಟಿಲ್ವೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಕನ್ನಡಿಗರಿಗಾಗಿ ಕನ್ನಡದ ಭಾಷೆ, ಕನ್ನಡದ ನೆಲ, ಜಲ ಇದೆಲ್ಲವೂ ಕೂಡ ಬಹಳ 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 ಪ್ರಮುಖ ಆಗುತ್ತೆ. ನಮಗೆ ಕನ್ನಡ ಭಾಷೆನೇ ಇಂಪಾರ್ಟೆಂಟು, ಕನ್ನಡಿಗರ ಹಿತವೇ ಇಂಪಾರ್ಟೆಂಟು. ನಿಮಗೇನಾದರೂ ತಾಕತ್ತಿದ್ರೆ, ನೀವು ಕನ್ನಡಿಗರಿಗೋಸ್ಕರ ನಿಜವಾಗ್ಲೂ ನಿಯತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ MES ಅನ್ನ ಬ್ಯಾನ್ ಮಾಡಿ. ಗಡಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಿ. ಇದ್ಯಾವುದೂ ಮಾಡದೆ ನೀವು ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡ್ಕೊಂಡು ಅವ್ರ ಭಾಷೆ ಅವ್ರಿಗೆ ಇವೆಲ್ಲ ಬೇಡ. ಈ ಡ್ರಾಮಾಗಳೆಲ್ಲ ನಾವು ನೋಡಿದೀವಿ, ಕನ್ನಡಿಗರು ನೋಡಿದ್ದಾರೆ. ಇನ್ನಾದ್ರೂ ಇವೆಲ್ಲವನ್ನ ನಿಲ್ಲಿಸಿ ನೀವು ಕನ್ನಡಿಗರಿಗೋಸ್ಕರ ನಿಲ್ಲದೆ ಆಗಿದ್ರೆ, ನಿಜ ಆಗಿದ್ರೆ, ಕನ್ನಡಿಗರ ಮೇಲೆ ಆಗ್ತಾ ಇರುವಂತಹ ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಿಲ್ಲೋದಕ್ಕೆ ಪಣ ತೊಡೋದೇ ನೀವು ನಿಜ ಆಗಿದ್ರೆ, ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರ ರಕ್ಷಣೆಗೆ ನಿಂತ್ಕೊಳ್ಳಿ. ಆ ಗಡಿನಾಡು ಪ್ರಾಧಿಕಾರ ಇದೆಯಲ್ಲ, ಕನ್ನಡ ಪ್ರಾಧಿಕಾರ, ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ನೀವೇನಾದ್ರೂ ನಿದ್ದೆ ಮಾಡ್ತಿದ್ರೆ ದಯವಿಟ್ಟು ನಿದ್ದೆಯಿಂದ ಎದ್ದು ಸ್ವಲ್ಪ ಆದ್ರೂ ಕನ್ನಡಿಗರಿಗೋಸ್ಕರ ನಿಯತ್ತನ್ನ ಇಟ್ಕೊಂಡಿದ್ರೆ, ನೀವು ಆ ಋಣ ಏನಾದ್ರು ತೀರಿಸಬೇಕು ಅಂತ ಇದ್ರೆ ಕನ್ನಡಿಗರ ಹಿತ ಕಾಯುವಲ್ಲಿ ಕೆಲಸವನ್ನ ಮಾಡಿ.